ಎಲ್ರಿಗೂ ನಮಸ್ಕಾರ ರೈತರಿಗೆ. ಸೊ ವಿಡಿಯೋ ಮಾಡಿ ಪರ್ಪಸ್ ಬಂದುಬಿಟ್ಟು ನೋಡಿ, ಒಂದು 4 ತಿಂಗಳು ಶುಂಠಿ ತುಂಬ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಎಲ್ಲರದು ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೀಗಿದೆ ಸುತ್ತ. ನಾನು ಪ್ರಾಬ್ಲಮ್ ಏನಾಗಿದೆ ರೈತರಿಗೆ ಅಂತಂದರೆ, ಆಲ್ಮೋಸ್ಟ್ ಹೂಕಂತ ಕಾಣಿಸ್ಕೊತಾ ಇದೆ. ಕೆಲವುದರ ಜಾಗದಲ್ಲಿ 40 ಕಂತು ತನಕ ಬಂದಿದೆ. ಸೊ ನಿಮಗೊಂದು ಇಲ್ಲಿ ರಿಕ್ವೆಸ್ಟ್ ಅಂತ ಕೇಳ್ಬೋದು. ನಿಮಗೆ ಫಸ್ಟಿಗೆ ಒಂದು ಫೋಟೋ ಹಾಕಿದೆ ನೋಡಿ, ಅದು ಡ್ರಂಚಿಂಗಿಗೆ ಒಂದು ಅಂಗಡಿಯವರು ರೆಫರ್ ಮಾಡಿರೋದು. ರೈತರು ಸಹ ನನ್ನ ಹತ್ರ ಬಂದು ಅಷ್ಟನ್ನೇ ಕೊಡಿ ಅಂತ ಕೇಳಿದ್ರು. ಅಷ್ಟೊಂದು ನೆಸೆಸಿಟಿ ಇಲ್ಲ ಸರ್, ಮಾಡಬೇಡಿ, ಯೂಸ್ ಇಲ್ಲ. 99 ಗೊಬ್ಬರ ಕೊಟ್ಟಿದ್ದಾರೆ, 1261 ಕೊಟ್ಟಿದ್ದಾರೆ, SOP ಕೊಟ್ಟಿದ್ದಾರೆ, ಎಗೈನು 0050 ಕೊಟ್ಟಿದ್ದಾರೆ. ಇಷ್ಟು ಗೊಬ್ಬರ ಕೊಟ್ಟಿದ್ದಾರೆ ಅಂದರೆ ಗಿಡ ಯಾವ್ದು ತೊಗೊಳುತ್ತೆ, ಏನಾಗುತ್ತೆ, ಅದು ರಿಕ್ವೈರ್ಡ್ ನೆಸೆಸಿಟಿ ಇದೆಯಾ, ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಸ್ಟಿಲ್ ರೈತರು ಅದನ್ನೇ ಕೇಳ್ತಾರಲ್ಲ, ನನಗೂ ಅದು ಆಶ್ಚರ್ಯ. ರೈತರು ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅಂತ ಅನ್ನಿಸ್ತು. ರೈತರು ಅಂಗಡಿಗೆ ವ್ಯಾಪಾರ ಆಗುತ್ತಿಲ್ಲ ಅಂತಲ್ಲ, ನಾನು ಅಂಗಡಿ ಇಟ್ಟಿದ್ದೀನಿ, ಅದು ರಿಕ್ವೈರ್ಮೆಂಟ್ ಇದೆಯಾ ಅಂತ ಕೇಳಬೇಕು. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಅದು ಪರ್ ಬ್ಯಾರ್ಲಿಗೆ ಆಲ್ಮೋಸ್ಟ್ ಮೋರ್ ದೆನ್ 4000 5000 ಮೇಲಾಗುತ್ತೆ. EDTA ಫೆರಸ್ ಹಾಕಿದ್ದಾರೆ 1 kg. EDTA ಫೆರಸ್ ಡ್ರಂಚಿಂಗ್ ಯೂಸ್ ಮಾಡೋದೇ ಇಲ್ಲ, ಸ್ಟಿಲ್ ಯೂಸ್ ಮಾಡಿದ್ದಾರೆ. ಓಕೆ, ಅದು ಅವ್ರವ್ರ ಇಷ್ಟ, ರೈತರು ಇಷ್ಟ, ಏನೂ ಮಾಡೋಕ್ಕಾಗಲ್ಲ. ನೋಡಿ ನನಗೆ ಹಿಂಗಿದೆ ಶುಂಠಿ. ಯಾರೋ ಒಬ್ರು ಕೇಳಿದ್ರು ಈ ವಿಡಿಯೋ ಮಾಡೋ ಪರ್ಪಸ್ ಬಂದು, ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಕೊಡೋದ್ರ ಜೊತೆಗೆ ಕೊಳೆ ರೋಗದ ಬಗ್ಗೆ ಹೇಳೋಣ ಅಂತಂದ್ಬಿಟ್ಟು. ಲಾಸ್ಟ್ ನಮ್ಗೆ ಇಲ್ಲಿ ಮಳೆ ತುಂಬ ಬೀಳ್ತಿದ್ರಿಂದ ನಾನೇನು ಮಾಡಿದ್ದೆ, ಕೊಳೆ ರೋಗಕ್ಕೆ ಅಂತಂದ್ಬಿಟ್ಟು ಫೊಸಟೈಲ್ ಅಲ್ಯೂಮಿನಿಯಂ ಅಂದರೆ ಬೇಯರ್ ಕಂಪ್ನಿನಲ್ಲಿ ಬರುತ್ತೆ, ಅಲಿಯೇಟ್ ಅಂತ ಕರೀತಾರೆ, ಅದನ್ನು 1 ಲೀಟ್ರಿಗೆ 3 ಗ್ರಾಮ್ನಂತೆ ಪ್ಲಸ್ ಕವಾಚ್ ಅವೆರಡನ್ನೂ ಯೂಸ್ ಮಾಡಿ ಸ್ಪ್ರೇ ಮಾಡಿದ್ದೆ. ನೋಡಿ ಈ ಜಾಗ ಕೊಳೆ ಬಂದಿತ್ತು, ಸದ್ಯಕ್ಕೆ ಸ್ಟಾಪ್ ಆಗಿದೆ. ಸೊ ಸ್ಪ್ರೇ ಮಾಡಿದ್ದೆ. ಸೊ ಏನಕ್ಕೆ ಅದನ್ನು ಸ್ಪ್ರೇ ಮಾಡಿದೆ ಅಂದರೆ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅದು ಮಾಡಿದ್ರೆ. ಸೊ ಆ ಪರ್ಪಸ್ಸಿಗೆ ಮಾಡಿದೆ. ಸೊ ಎಗೈನ್ ಇನ್ನೇನು ಮಾಡ್ಬೋದು, ಯಾವ್ಯಾವ ಥರ ಕೊಳೆ ರೋಗ ಬರುತ್ತೆ ಅನ್ನೋದನ್ನು ಒಂದು ಸಿಂಪಲಾಗಿ ಹೇಳ್ತೀನಿ. 3 ಥರ ಕೊಳೆ ರೋಗ ಬರುತ್ತೆ. ಒಂದು ಬಂದುಬಿಟ್ಟು ಬಾಡು ಕೊಳೆ ಅಂತಂದ್ಬಿಟ್ಟು, ಇನ್ನೊಂದು ಕೆಂಪು ಕೊಳೆ ಅಂತ. ರೈತರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಸ್ಟಿಲ್ ಹೇಳ್ತಾ ಇದ್ದೀನಿ. ಬಾಡು ಕೊಳೆ, ಕೆಂಪು ಕೊಳೆ, ಇನ್ನೊಂದು ಬಂದುಬಿಟ್ಟು ಹಸಿರು ಕೊಳೆ. ಹಸಿರು ಕೊಳೆ ಬಂದರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊ ಬರಬಾರ್ದು ಅನ್ನೋದಾದರೆ ನೀವು COC ಜೊತೆಗೆ ಬ್ರೋನೋಪಾಲ್ ಅಂತ ಬರುತ್ತೆ, ಇಲ್ಲಾಂದರೆ ಸ್ಟ್ರೆಪ್ಟ್ರೊಮೈಸಿನ್ ಅಂತ ಬರುತ್ತೆ. ಸ್ಟ್ರೆಪ್ಟ್ರೊಮೈಸಿನ್ ಯೂಸ್ ಮಾಡಬೇಡಿ, ಅದು ಗೌರ್ನಮೆಂಟಿಂದ ಬ್ಯಾನ್ ಆಗಿದೆ. ಸ್ಟಿಲ್ ಕೆಲವ್ರು ಕೊಡ್ತಾಯಿದ್ದಾರೆ, ಯೂಸ್ ಮಾಡ್ತಾಯಿದ್ದಾರೆ. ಸೊ ಗೌರ್ನಮೆಂಟ್ ಬ್ಯಾನ್ ಆಗಿದ್ದನ್ನೆಲ್ಲ ನಾವು ಮಾರಬಾರ್ದು, ಪ್ಲಸ್ ಅವರು ಸಹ ಯೂಸ್ ಮಾಡಬಾರ್ದು. ಅದನ್ನು ಬ್ಯಾರ್ಲಿಗೆ 600 ಗ್ರಾಮ್ COC ಜೊತೆಗೆ 100 ಗ್ರಾಮು ಬ್ರೋನೋಪಾಲ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು. ಸೊ ಇದರಿಂದಲೂ ಸಹ ಬಾಡು ಕೊಳೆ, ಹಸಿರು ಕೊಳೆ ಬಂದುಬಿಟ್ಟು ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕೆಂಪು ಕೊಳೆ ಎಲ್ಲದಕ್ಕೂ ಸೇಮು, ಬ್ರೋನೋಪಾಲು ಹಸಿರು ಕೊಳೆಗೆ ಎಕ್ಸ್ಟ್ರಾ ಸೇರಿಸ್ಬೇಕಾಗುತ್ತೆ. ಇನ್ನೇನು ಮಾಡ್ಬೋದು, ಮೆಟಲಾಕ್ಸಿಲ್ ಡ್ರಂಚ್ ಮಾಡಿ ಸಹ ಮಾಡ್ಬೋದು. ಅದನ್ನು ಮೆಟಲಾಕ್ಸಿಲ್ಲು ಮ್ಯಾಂಕೋಸೆಬ್ ಬರುತ್ತೆ, 8% ಮೆಟಲಾಕ್ಸಿಲ್ಲು, 64% ಮ್ಯಾಂಕೋಸೆಬ್ಬು, ಅದನ್ನು ಸಹ ಡ್ರಂಚ್ ಮಾಡ್ಬೋದು. ಯಾಕೆ ಇನ್ನೊಂದು ಮಾಡ್ಬೋದು, ಕಾಪರ್ ಹೈಡ್ರಾಕ್ಸೈಡ್ ಅಂತ ಬರುತ್ತೆ, ಅದನ್ನು ಸಹ ಡ್ರಂಚ್ ಮಾಡಿ. ಇನ್ನೂ ಒಂದು ಬರುತ್ತೆ, ಯಾವುದು ಬೋರ್ಡೋ ಮಿಕ್ಸ್ಚರ್ ಅಂತ, ಈ ಕಪ್ಪೆ ಚುಪ್ಪಿನ ಸುಣ್ಣ ಮತ್ತು ಮೈಲ್ತುತ್ತು ಇವೆರಡನ್ನೂ ಮಿಕ್ಸ್ಚರ್ ಮಾಡಿಕೊಂಡು ಅದನ್ನು ಸಹ ನೀವು ಮಾಡ್ಬೋದು. ಅದು ಸಹ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೊಂದು ಅಷ್ಟನ್ನು ಡ್ರಂಚ್ ಮಾಡೋದ್ರ ಜೊತೆಗೆ ಸ್ಪ್ರೇನೂ ಮಾಡಿದ್ರೆ ಕೊಳೆ ರೋಗ ಕಂಟ್ರೋಲ್ ಆಗ್ತದೆ. ನನ್ನ ಜಾಗದಲ್ಲಿ ಒಂದು 8-10 ಜಾಗದಲ್ಲಿ ಕೊಳೆ ರೋಗ ಬಂದಿದೆ, ಅದೆಲ್ಲ ತುಂಬ ಕಂಟ್ರೋಲ್ ಆಗಿದೆ. ನೋಡಿ ಇಷ್ಟಿದೆ ಶುಂಠಿ. ಕೆಲವು ಜಾಗದಲ್ಲಂತೂ ನೋಡಿ, ಈ ಜಾಗದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಶುಂಠಿ. ಮಣ್ಣಾಕವ್ರು ಹೇಳಿದ್ರು, ಸರ್ ಮುಂದಿನ ಸರಿ ಮಣ್ಣಾಕೋಕ್ಕಾಗಲ್ಲ ಅಂತ. ಆಲ್ರೆಡಿ ನಂದು ಇನ್ನೊಂದು ಏನು ಇಶ್ಯೂ ಆಗಿದೆ ಅಂದರೆ, ಆಲ್ರೆಡಿ ನಮ್ಗೆ ಇದಕ್ಕೆ ಕೆಲವು ಜಾಗದಲ್ಲಿ ಹೂವು ಸಹ ಬರ್ತಾಯಿದೆ. ಸೊ ಹೂವು ಬರೋದ್ರೊಳಗಡೆ ಎಷ್ಟು ಡೆವಲಪ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಡೆವಲಪ್ ಮಾಡಬೇಕು. ನಂದು ಈ ಜಾಗದಲ್ಲಿ ಸ್ವಲ್ಪ ಬಂಡೆ ಮಣ್ಣು ಇರೋದ್ರಿಂದ ಡೆವಲಪ್ಮೆಂಟ್ ಒಂದು ಸ್ವಲ್ಪ ಕಡಿಮೆ ಇದೆ. ಸ್ಟಿಲ್ ಇದು ಹೋದ್ಸರಿ ಕಂಪೇರ್ ಮಾಡಿದರೆ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಸ್ಟಿಲ್ ನನಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಒಂದು ಜಾಗದಲ್ಲಿ ಬೆಳವಣಿಗೆ ಆಗಿಲ್ಲ, 10 ಬೆಡ್ಡಲ್ಲಿ. ಸೊ ಇದು ವಿಡಿಯೋ ಬಂದ್ಬಿಟ್ಟು ಬೊಮ್ಮಲಿಂಗೇಶ್ವರ ಟ್ರೇಡರ್ಸ್ ಹೊನ್ನವಳ್ಳಿ ಇದ್ರ ವತಿಯಿಂದ. ನಂಬರ್ ಸಹ ಹೇಳಿದ್ದೀನಿ, 9986143216. ನಾನು ಇದಕ್ಕೆ ಇನ್ನೂ ಒಂದು ಹೆಚ್ಚು ಕಮ್ಮಿ 4-5 ಸ್ಪ್ರೇ ಆಗುತ್ತೆ, 4-5 ಏನು ಜಾಸ್ತಿನೇ ಆಗುತ್ತೆ. ಡೆವಲಪ್ಮೆಂಟಿಗೆ ಇನ್ನೂ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ಹೇಗೆ ಇನ್ನೂ ಹುಳುಗಳದ್ದು, ಕೊಳೆ ರೋಗದ್ದು ಇದೆಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿನ ಮಾಹಿತಿ. ಕೆಲವರು ಇನ್ನೂ ಒಂದು ಏನು ತಪ್ಪು ಮಾಡ್ತಾಯಿದ್ದಾರೆ ಅಂದರೆ, ಗೊಬ್ಬರಗಳು ಕೊಡೋದ್ರಲ್ಲಿ ತುಂಬ ತಪ್ಪು ಮಾಡ್ತಾಯಿದ್ದಾರೆ. ಎಗೈನು ಅಲ್ಲಿ ನೀವು ನೋಡಿದ್ರೆ ಅನಿಸುತ್ತೆ, ಕೊಳೆ ಬಂದಿದ್ದ ಜಾಗಕ್ಕೆ ನಾನು ಕಡ್ಡಿ ನೆಟ್ಟಿದ್ದೀನಿ. ಇಲ್ಲ, ಲಾಸ್ಟ್ ರೈತರು ಒಬ್ಬರು ಹಂಗೆ ತಪ್ಪು ಮಾಡಿದರು, ಯಾರೋ ಹೇಳಿದ್ರು ಅಂತಂದ್ಬಿಟ್ಟು ಅವ್ರದ್ದು ಶುಂಠಿ ಚೆನ್ನಾಗಿರೋದನ್ನು ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಶುಂಠಿ ತೊಗೊಂಬಂದರು.
ಅದನ್ನು ಅವ್ರೇನು ಚೆಕ್ ಮಾಡಿರಲಿಲ್ಲ. ಹೋಗಿ ಫಸ್ಟಿಂದ ನೀವು ನೋಡಿದರೆ ಮಾತ್ರ ಶುಂಠಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸುಮ್ಮನೆ ಹೋಗೋದು ಅಲ್ಲಿ ಶುಂಠಿ ಚೆನ್ನಾಗಿ ಬಿತ್ತು, ಕೊಳೆ ರೋಗ ಬಂದಿದ್ದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಫಸ್ಟಿಂದ ನೋಡಿದರೆ ಮಾತ್ರ ಆ ಬೀಜ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿಲ್ಲ ಅಂದರೆ ದಯವಿಟ್ಟು ಆ ಜಾಗದಲ್ಲಿ ಶುಂಠಿನ ಬೀಜಕ್ಕೆ ಅಂತ ಸೆಲೆಕ್ಟ್ ಮಾಡಬೇಡಿ. ಈಗ ಅವರು ಹೆಚ್ಚು ಕಮ್ಮಿ ಅವ್ರ ಜಾಗದಲ್ಲಿ ನಾನು ಹೇಳಿದ್ದೆ ತೊಗೊಳ್ಳಿ ಇದೇ ಚೆನ್ನಾಗಿದೆ ಅಂತ, ಅವ್ರು ಅದು 1 ಎಕರೆಗೋಷ್ಟು ಆಗೋಷ್ಟು ಅದನ್ನು ಇಟ್ಕೊಂಡ್ರು ದುಡ್ಡಿಲ್ಲ ಅಂತ. ಇನ್ನುಳಿದಿದ್ದನ್ನೆಲ್ಲ ದುಡ್ಡಿತ್ತು ಬಂದಿತ್ತಲ್ಲ, ಲಾಸ್ಟ್ ಇಯರ್ ಒಳ್ಳೆ ರೇಟ್ ಇತ್ತು, ತೊಗೊಂಬಂದರು. 4 ಎಕರೆ ತುಂಬ ಕೊಳೆ ರೋಗ ಬಂದಿದೆ. ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಅಸಾಧ್ಯ ಆಗ್ತಾಯಿದೆ. ಅಂದರೆ ಕಂಟ್ರೋಲ್ ಆಗ್ತಿದೆ, ಹೊಸ ಜಾಗದಲ್ಲಿ ಕೊಳೆ ಬರ್ತಾನೇ ಇದೆ. ಸೊ ನಿಮ್ಮ ಜಾಗದಲ್ಲೇ ಬೀಜ ಶುಂಠಿ ಚೆನ್ನಾಗಿದ್ದರೆ ಬೆಡ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಕೊಳೆ ರೋಗ ಬಂದಿತ್ತು ಅಂದರೆ ಆ ಜಾಗದಲ್ಲಿ ಒಂದು ಕಡ್ಡಿ ನೆಟ್ಟು ಈ ಜಾಗದಲ್ಲಿ ಬೀಜ ಎತ್ಕೋಬಾರ್ದು, ಆ ಜಾಗನ ಕೀಳಿಸ್ಬಿಟ್ಟು ಮಾರ್ಕೆಟಿಗೆ ಬಿಡಿ. ಇನ್ನುಳಿದಿದ್ದ ಜಾಗದಲ್ಲಿ ನೀವೇ ಬೀಜನ ತೊಗೊಳ್ಳಿ. ಬೇರೆ ಪರ್ಚೇಸ್ ಮಾಡೋದಕ್ಕಿಂತ ನಿಮ್ಮ ಹತ್ರನೇ ಬೆಡ್ಡಲ್ಲಿ ಯಾವ ಜಾಗದಲ್ಲಿ ಕೊಳೆ ರೋಗ ಬಂದಿರಲ್ಲೋ ಆ ಜಾಗಗಳಲ್ಲಿ ಬೀಜಗಳನ್ನು ತೊಗೊಳ್ಳಿ. ಧನ್ಯವಾದ ರೈತ ಮಿತ್ರರೇ.